ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಕೆಲವರಿಗೆ ಪ್ರೇತ ಬಾಧೆ ಇರುತ್ತೆ. ತಮ್ಮ ಹಿಂದಿನ ಒಂದು ತಲೆಮಾರುಗಳಲ್ಲಿ ಅಥವಾ ತಮ್ಮ ಮನೆತನದಲ್ಲಿ ಅರ್ಧ ಆಯಸ್ಸಿಗೆ ಸತ್ತಿರ್ತಕ್ಕಂತಹ ಪ್ರೇತಗಳಿರ್ಬೋದು, ಅಥವಾ ಹೊರಗಡೆಯಿಂದ ಬಂದಿರತಕ್ಕಂಥ ಪ್ರೇತಗಳಿರ್ಬೋದು. ಆ ಪ್ರೇತಗಳ ಬಾಧೆಯಿಂದ ಹೊಟ್ಟೆಗೆ ಊಟ ಸೇರದೇ ಇರೋದು, ಮೈ ಕೈಯೆಲ್ಲ ತುಂಬ ನವೆ ಆಗೋದು, ಕಾಲು ಪಾದಗಳಲ್ಲಿ ತುಂಬ ನೋವು ಬರೋವಂಥದ್ದು, ಎಲ್ಲೂ ಹೋಗಿ ಕೆಲಸ ಮಾಡುವಂತಹ ಒಂದು ಕೆಲಸ ಮಾಡೋಕ್ಕೆ ಒಂದು ಇಂಟ್ರೆಸ್ಟೇ ಬರದೇ ಇರೋವಂಥದ್ದು, ಇಂಥದ್ದೆಲ್ಲ ಬಹಳ ಸಮಸ್ಯೆಗಳು ಬರುತ್ತೆ. ಅಂತಹ ಸಮಸ್ಯೆಗಳು ಬಂದಾಗ ಜೀವನನೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಸಮಸ್ಯೆ ಬಂದುಬಿಡುತ್ತೆ. ಆವಾಗ ಬಹಳ ಒಂದು ಸುಲಭವಾಗಿರ್ತಕ್ಕಂಥ ಒಂದು ನಿಮಗೆ ತಂತ್ರ ಮಂತ್ರವನ್ನು ಇವತ್ತು ಹೇಳ್ಕೊಡ್ತೀನಿ. ಅದನ್ನು ನೀವೇನಾದರೂ ಮಾಡಿಬಿಟ್ರೆ ಜೀವನದಲ್ಲಿ ನಿಮಗೆ ಪ್ರೇತಬಾಧೆ ಅಂತಕ್ಕಂಥ ಶಬ್ದನೇ ನೀವು ಮರ್ತೋಗ್ಬಿಡ್ತೀರ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ತಂತ್ರ. ಆದರೆ ಈ ತಂತ್ರವನ್ನು ಮಾಡಿಕೊಂಡು, ಈ ಮಂತ್ರವನ್ನು ಮಾಡಿಕೊಂಡು ಒಂದಷ್ಟು ದಿನಗಳ ಕಾಲ ನೀವು ತಡ್ಬೋದು ಅಷ್ಟೇ. ಅದು ಸಂಪೂರ್ಣವಾಗಿ ಇದನ್ನು ನಿವಾರಣೆ ಮಾಡೋಕ್ಕಾಗಲ್ಲ. ಸಂಪೂರ್ಣ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತಾಂತ್ರಿಕ ವಿಧಾನದಲ್ಲೇ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದ್ರೆ ನೀವು ಸಂಪರ್ಕ ಮಾಡಿ ನನ್ನ ಕೇಳ್ಬೋದು, ಯಾವ ಥರ ಗುರುಗಳೇ ಇದು ಮಾಡೋದು ಅಂತ ಕೇಳ್ಬೋದು. ಆದರೆ ಈಗ ನಿಮಗೆ ತಾತ್ಕಾಲಿಕ ರೆಮಿಡಿ ಕೊಡಬೇಕು ಅಂತ ಹೇಳಿದ್ರೆ ಬಿಳಿ ಸಾಸಿವೆ ಮತ್ತು ದರ್ಬೆ, ಇದೆರಡೇ ಪ್ರೇತಗಳಿಗೆ ಎದುರಿಸುವಂಥ ಒಂದು ಸಾಮಾನ್ಯದು. ಇದನ್ನು ನೋಡಿಬಿಟ್ರೆ ಪ್ರೇತಗಳು ಫುಲ್ ಭಯ ಬಿದ್ದುಬಿಡುತ್ತೆ. ಬಿಳಿ ಸಾಸಿವೆ ಮತ್ತು ದರ್ಬೆ, ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು 100 ಗ್ರಾಮು 200 ಗ್ರಾಮು ಬಿಳಿ ಸಾಸಿವೆ ತಂದು ಇಟ್ಕೊಳ್ಳಿ, ಒಂದಷ್ಟು ದರ್ಬೆ ಇಟ್ಕೊಳ್ಳಿ. ನಿಮಗೆ ಪ್ರೇತ ಬಾಧೆ ಜಾಸ್ತಿ ಆಗಿದೆ ಅಂದರೆ ಯಾವುದಾದ್ರೂ ಒಂದು ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಅಷ್ಟಮಿ ದಿನ ಕೂತ್ಕೊಳ್ಳಿ. ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ಳಿ, ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಕೂತ್ಕೊಂಡು ಆ ತಟ್ಟೆಯಲ್ಲಿರ್ತಕ್ಕಂಥ ಬಿಳಿ ಸಾಸಿವೆ ಒಂದಷ್ಟು, ದರ್ಬೆ ಒಂದಷ್ಟು ಎಡಗೈಯಲ್ಲಿ ತಗೊಳ್ಳಿ, ಎಡಗೈಯಲ್ಲಿ ಇಟ್ಕೊಳ್ಳಿ. ಎಡಗೈಯಲ್ಲಿ ಇಟ್ಕೊಂಡು ಕಾಳಿಯ ಮಂತ್ರವನ್ನು ಹೇಳೋದು. ಕಾಳಿಯ ಮಂತ್ರ ಬೇಕಾದಷ್ಟು ಕಾಳಿಯ ಮಂತ್ರಗಳಿದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭದ್ರಕಾಳಿಯೇ ನಮೋ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭದ್ರಕಾಳಿಯೇ ನಮೋ ನಮಃ. ಈ ಒಂದು ಮಂತ್ರವನ್ನು 1008 ಸಲ ಹೇಳಿ. ಯಾವಾಗ? ಒಂದು ಅಮಾವಾಸ್ಯೆನೋ, ಒಂದು ಹುಣ್ಣಿಮೆನೋ, ಒಂದು ಅಷ್ಟಮಿನೋ ಪ್ರಾರಂಭ ಮಾಡಿ ಹೇಳಿಬಿಟ್ಟು ತಲೆ ಮೇಲೆ 3 ಸಲ ತಿರುಗಿಸಿ ತಮ್ಮ ಮೈ ಕೈ ತಲೆಯಿಂದ ಕಾಲು ತನಕ ಮುಡ್ಸ್ಕೊಂಬಂದ್ಬಿಟ್ಟು ಅದನ್ನು ಒಂದು ಕವರಲ್ಲಿ ಹಾಕಿ ಇಟ್ಕೊಂಬಿಡಿ. ಬೆಳಗ್ಗೆ ನೀವೇನಾದ್ರು ಮಾಡಿದ್ರೆ ಇದನ್ನು ರಾತ್ರಿಗೆ ಅದನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು 3 ದಾರಿ ಕೂಡೋ ಕಡೆನೋ ಅಥವಾ ಯಾವುದಾದ್ರೂ ಸ್ಮಶಾನ ಜಾಗದಲ್ಲೋ ಅದನ್ನು ಹಾಕಿ, ಬಿಳಿ ಸಾಸಿವೆ ಮತ್ತು ಒಂದು ದರ್ಬೆಯನ್ನು ಹಾಕಿ ಅದರ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿಟ್ಬಿಟ್ಟು ಹಿಂದೆ ತಿರುಗಿ ನೋಡದೆ ಬಂದುಬಿಡಿ. ಸೊ ಇದೇ ಥರ ನೀವು 9 ಅಮಾವಾಸ್ಯೆಗಳ ಕಾಲ ಅಥವಾ 9 ಹುಣ್ಣಿಮೆಗಳ ಕಾಲ ಅಥವಾ 9 ಅಷ್ಟಮಿಗಳ ಕಾಲ ಈ ಒಂದು ಪರಿಹಾರವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಪ್ರೇತಬಾಧೆ ಅಂತಕ್ಕಂಥದ್ದು ಬಹಳವಾಗಿ ಕಡಿಮೆಯಾಗಿ ಬಹಳ ಒಂದು ಅನುಕೂಲಗಳು ಬರುತ್ತೆ. ಯಾರು ಪ್ರೇತಬಾಧೆಗೆ ಪರಿಹಾರವನ್ನು ಮಾಡಿಸ್ಕೊಂಡು ತುಂಬ ಟೈಮ್ ಕಾಯಬೇಕಲ್ಲ ಗುರುಗಳೇ, ಏನು ಮಾಡೋದು ಅಂತ ಕೇಳಿದಾಗ ಅವರಿಗೂ ಕೂಡ ಈ ಒಂದು ರೆಮಿಡಿ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದು ಕ್ರಮೇಣವಾಗಿ ಈಗ ಒಂದು ಮಾಡಿದ ತಕ್ಷಣ ಕೂಡಲೇ ಅದು ಪರಿಹಾರ ಆಗುವಂಥದ್ದಲ್ಲ, ಸ್ವಲ್ಪ ಟೈಮ್ ಕಾಯಬೇಕಾಗತ್ತೆ. ಒಂದು 48 ದಿನ, 108 ದಿನ ಅಥವಾ 3 ತಿಂಗಳು, 90 ದಿನ ಈ ಥರ ಇರುತ್ತೆ. ಸೊ ಇಷ್ಟು ಟೈಮಲ್ಲಿ ನೀವು ಆ ಬಾಧೆಗಳು ಜಾಸ್ತಿ ಕಡಿಮೆ ಆಗ್ತಾ ಇರಬೇಕಾದ್ರೆ ಈ ಒಂದು ರೆಮಿಡಿಯನ್ನು ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಅದರ ಒಂದು ಕಂಟ್ರೋಲ್ಗೆ ಬಂದು ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಈ ಒಂದು ವಿಚಾರ ನಿಮಗೆ ನಾನು ತಿಳಿಸೋದಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ. ನಮಸ್ಕಾರ.